ಏನಂದೆ? ನೀನು ಎದಳ್ಳಿ ಅಂತ ಅಂದೆ. ಅಷ್ಟೊಂದು ಬಿಸಿ ಇತ್ತ? ಫೋನ್ ಮಾಡಿಲ್ಲ ಅಂದ್ರೆ ಎಷ್ಟಾಯ್ತು? 1 kg ಆಯ್ತಾ? ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ಮಾರ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ಟೈಮ್ ಬಂದು 10:30 ಆಯಿತು. ಇವತ್ತು ಲೇಟ್ ಆಯಿತು, ಇನ್ನೇನು ಸ್ಕೂಲಿನೇ ಸ್ಟಾರ್ಟ್ ಆಗ್ತಿದೆ. ಅಲ್ಲಿವರೆಗೂ ಸ್ವಲ್ಪ ಲೇಟ್ ಆಗುತ್ತೆ ಎದ್ದೇಳೋದು. ಇನ್ನು ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಅಲ್ಲ, ಹಾಗಾಗಿ ಇನ್ನು ಇವತ್ತಿನ ಡೇ ಹೇಗಿರುತ್ತೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಮಿಸ್ ಮಾಡ್ದೇನೆ ವಾಚ್ ಮಾಡಿ. ಇನ್ನೇನು ಟಿಫನ್ ಕೂಡ ರೆಡಿ ಮಾಡಿಟ್ಟಿದ್ದೀನಿ, ಪಲಾವ್ ಮಾಡಿ. ಹಾಗಾಗಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಇದು ಕುಕ್ಕರ್ ಒಂದು ಆರಿದ್ರೇ ಟಿಫನ್ ರೆಡಿ ಆಗುತ್ತೆ. ವಿಷಲ್ ಹೋಗಬೇಕು. ಇವತ್ತು ತರಕಾರಿ ಪಲಾವ್ ಮಾಡಿದ್ದೀನಿ. ಅರ್ಜೆಂಟಲ್ಲಿ ಮಾಡಿದ್ದು, ಹೆಂಗಾಗಿದೆ ಏನೋ ಗೊತ್ತಿಲ್ಲ. ಇನ್ನು ಧನ್ವಿನೂ ಕೂಡ ಮಲಗಿದ್ದಾಳೆ, ಇನ್ನೂ ಎದ್ದಿಲ್ಲ. ಒಂದೊಂದು ದಿನ ಬೇಗ ಎದ್ದಂತಾಳೆ, ಒಂದೊಂದು ದಿನ ಲೇಟಾಗಿ ಎದ್ದಂತಾಳೆ. ಮಲಗಲೆ ಅಂತ ನಾನೇ ಸುಮ್ಮನಾಗಿದ್ದೀನಿ. ಇನ್ನೇನು ಮಂಡೆಯಿಂದ ಮಾಮೂಲಿ ಸ್ಕೂಲಿಗೆ ಎದ್ದೊಳೋದಿದ್ದೆ ಇದೆಯಲ್ಲ, ಮಕ್ಕಳಿಗೆ ಸ್ವಲ್ಪ ನಿದ್ದೆ ಜಾಸ್ತಿ ಆಗಬೇಕು. ನಿದ್ದೆ ಕಡಿಮೆ ಆದರೆ ಅವಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಮಲಗಲೆ ಅಂತ ನಾನು ಇಟ್ಟಿದ್ದೀನಿ. ಇನ್ನೇನು ಟಿಫನ್ನು ರೆಡಿ ಆಗುತ್ತೆ. ಅವಳು ಎದ್ರೆ ಸರಿ ಆಗುತ್ತೆ ಟಿಫನ್ ತಿನ್ಕೊಂಡು. ಇನ್ನು ಮನೇಲಿದ್ರೆ ಇನ್ನೇನು ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಹಂಗಾಗಿ ಮಲ್ಕೊಂಡ್ರೆ ಇನ್ನೂ ಒಳ್ಳೇದಲ್ಲ ಅಂತ ಮಲಗಲಿ ಅಂತ. ಇನ್ನು ಧನ್ವಿನೂ ಕೂಡ ಈಗಷ್ಟೇ ಎದ್ದು ಬಂದು ಸ್ವಲ್ಪ ಆದಮೇಲೆ ಅವಳು ಬ್ರಷ್ಗೆ ಹೋಗೋದು. ಎದ್ದು ಬಂದ ತಕ್ಷಣ ಬ್ರಷ್ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ನಮ್ಗೆ ಹೆಂಗೆ ಅಂದರೆ ಎದ್ದ ತಕ್ಷಣ ಮುಖ ತೊಳೆದು ಬ್ರಷ್ ಮಾಡಿಬಿಡ್ಬೇಕು. ಇನ್ನು ಪಲಾವು ಕೂಡ ರೆಡಿ ಆಗಿತ್ತಲ್ಲ, ಅದೊಂದು ಸರಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ಒಂದು 5-10 ನಿಮಿಷ ಆದಮೇಲೆ ಓಪನ್ ಮಾಡಿ ತಿನ್ಲಿಕ್ಕೆ ಸರಿ ಆಗುತ್ತೆ, ಚೆನ್ನಾಗಾಗಿರುತ್ತೆ ಅಂತ ಒಂದು ಸರಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಮತ್ತೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. ಇನ್ನು ಧನ್ವಿ ನೀನೇ ತಿನ್ಸು, ನಾನು ತಿನ್ನಲ್ಲ ಅಂತ ಹೇಳ್ತಾಳೆ. ಏನಂದರೆ ತರಕಾರಿ ಅವನ್ನೆಲ್ಲ ಹಾಕಿರ್ತೀವಲ್ಲ, ಇವನ್ನೆಲ್ಲ ತಿನ್ನೋದಂದ್ರೆ ಸ್ವಲ್ಪ ಕಷ್ಟ ಅವಳಿಗೆ. ಹಾಗಾಗಿ ನೀನೇ ತಿನ್ನಿಸು, ನಾವು ತಿನ್ಸಿದ್ರೆ ಹೆಂಗೆ ಅಂದರೆ ನಾನೆಲ್ಲ ಸೇರಿಸ್ಬಿಟ್ಟು ತಿನ್ನಿಸ್ತೀನಿ. ಹಂಗಾರೆ ಸ್ವಲ್ಪ ತಿಂತಾಳೆ. ಅವಳೇ ತಿನ್ನೋದರೆಲ್ಲ ಹಾಯ್ದಿಟ್ಬಿಟ್ಟು ತಿಂತಾಳೆ. ಮಕ್ಳುಗಳು ತರಕಾರಿಗಳು, ಹಣ್ಣು ಮತ್ತು ಇಂಥ ಡ್ರೈ ಫ್ರೂಟ್ಸ್ಗಳೆಲ್ಲ ತಿನ್ನಬೇಕು. ಒಂದೊಂದು ಮಕ್ಕಳು ಎಲ್ಲ ಥರದೂ ಚೆನ್ನಾಗಿ ತಿಂತಾರೆ. ಧನ್ವಿ ಸ್ವಲ್ಪ ತಿನ್ನೋದ್ರಲ್ಲಿ ಸ್ವಲ್ಪ ಕಷ್ಟ, ಹಿಂಸೆ ಮಾಡಿ ತಿನ್ನಿಸ್ಬೇಕು. ಮತ್ತು ಕ್ಯಾಲ್ಶಿಯಮ್, ಪ್ರೋಟೀನ್, ವಿಟಮಿನ್ಸ್ ಎಲ್ಲ ಕಡಿಮೆ ಆದರೆ ನಮಗೆ ಪ್ರಾಬ್ಲಮ್ಸ್ ಆಗುತ್ತೆ ಮಕ್ಕಳು ನೋಡೋಕ್ಕೆ. ಕಟ ಕಡಿಮೆ ಆಗ್ತದೆ. ಇನ್ನು ಟಿಫನ್ ಜೊತೆಗೆ ಈ ಕಡೆ ಟೀ ಜ್ಯೂಸ್ ಕೂಡ ಇಟ್ಕೊಂಡ್ಬಿಡ್ತೀನಿ. ನಾವು ಟಿಫನ್ ತಿನ್ನೋದು ಟೀನು ಕೂಡ ಆಗ್ಬಿಡುತ್ತೆ, ಟೀ ಕುಡ್ಕೊಳ್ಳೋದು ಸರಿ ಆಗುತ್ತೆ ಅಂತ. ಇನ್ನು ಟೀಗೂ ಸಹ ಇಟ್ಬಿಡೋಣ ಅಂತ ಇಡ್ತಾ ಇದ್ದೀನಿ. ಇನ್ನು ಅವ್ರಿಗೂ ಕೂಡ ಟಿಫನ್ ಹಾಕ್ಕೊಟ್ಬಿಟ್ಟು ಇನ್ನು ನಾನು ಕೂಡ ಟಿಫನ್ ಮಾಡ್ಕೋಬೇಕು. ಇನ್ನು ಸೊಳ್ಳೆಗಳ ಕಾಟ ಇವಿ ಆಗಿಬಿಟ್ಟಿದೆ ಈಗಂತೂ. ಬೇಸಿಗೆ ಆಗಿರೋದ್ರಿಂದ ಏನೋ ಸೊಳ್ಳೆಗಳೆಲ್ಲ ಆಚೆ ಬಂದಿದ್ದಾವೆ ಅನಿಸುತ್ತೆ. ಸುಮ್ಮನೆ ಕೂರಕ್ಕಂತೂ ಬಿಡಲ್ಲ. ಎಷ್ಟು ಸೊಳ್ಳೆ ಹೊಡೆದು ಬಾಗಿಲು ಹಾಕಿದ್ರೂ ಅದು ಎಲ್ಲಿಂದ ಬರ್ತಾ ಹೋಗುತ್ತಿಲ್ಲ. ತುಂಬ ಸೊಳ್ಳೆಗಳಾಗಿದ್ದಾವೆ. ಸೊಳ್ಳೆ ಕೈಲಿ ಕೂಡ ತುಂಬ ಕಚ್ಚಿಸ್ಕೊಳಕ್ಕೆ ಹೋಗಬಾರ್ದು. ಮಾಡ್ಕೊಡುತ್ತೆ ಬಚ್ಚ ಯಾಕಂತ ತಿಂಡಿತೀನಿ, ಆಮೇಲೆ ಕೊಡಿಸ್ತೀನಿ. ಬಾ ಬೇಗ, ಟೈಮ್ ಆಯ್ತು. ಬಾ ಬಂದು ಬಾಯ್ಲಿ ತಿನ್ನಿಸ್ತೀನಿ. ಸೌಂಡ್ ಕಡಿಮೆ, ಬಿಸಿ ಅಷ್ಟೊಂದು ಬಿಸಿ ಇತ್ತ? ಅದು ಇವಾಗ ಕೂಗ್ತಾರೆ ಅಂತ ತಿನ್ನಲ್ಲ, ಬಿಸಿ ಇತ್ತ. ಹಿಂಗೆ ಬಿಸಿ ತಿನ್ಬೇಕು ಚಿನ್ನಿ. ಪಲಾವ್ನ ಸೂಪರಾಗಿರುತ್ತೆ. ತಣ್ಣಗಾದ್ಮೇಲೆ ತಿಂದ್ರೆ ಅಷ್ಟು ಟೇಸ್ಟ್ ಇರಲ್ಲ, ಸ್ವಲ್ಪ ತಣ್ಣಗಿರ್ಬೇಕು. ಬಿಸಿ ತಿಂದ್ರೆ ಇನ್ನೂ ತಿನ್ಬೇಕು ಅನ್ಸುತ್ತೆ ಪಲಾವ್ನ. ಮೊಬೈಲ್ ನೋಡ್ಕೊಂಡು ತಿಂಡಿ ತಿಂತಿದ್ದಾಳೆ. ಊರಲ್ಲಿದ್ದರೆ ತಾತ ಇವಳು ಟಿ ವಿ ಕಿತ್ತಾಡ್ತಾರೆ, ಇಲ್ಲಿದ್ದರೆ ಇವರು ಮತ್ತು ಇವರು ಟಿ ವಿ ಕಿತ್ತಾಡ್ತಾರೆ. ನಾವಿವಾಗ ಸ್ಕೂಲ್ ಡ್ರೆಸ್ ಯೂನಿಫಾರ್ಮ್ ತಗೊಬರಕ್ಕೆ ಹೋಗ್ತೀವಿ. ಬೆಳಗ್ಗೆ ಹೇಳ್ಸ್ಬೇಕಾರೆ ಏನಂದೆ? ನೀನು ಎದಳ್ಳಿ ಅಂತ ಅಂದೆ. ಇನ್ನು ಬೆಳಗ್ಗೆ ಎದ್ದಾಗಿಂದನೂ ಅಕಸ್ಮಾತ್ ಸ್ಕೂಲ್ ರಜಾ ಇತ್ತು ಅಂದರೆ ಟಿ ವಿ ನೋಡ್ತಾಳೆ. ನಾವು ಆಫ್ ಮಾಡೋ ಅನ್ನೋವರೆಗೂ ಆಫ್ ಮಾಡಲ್ಲ. ಏನಾರು ಆ್ಯಕ್ಟಿವಿಟಿ ಮಾಡ್ಸೋಣಂದ್ರೆ ಸ್ವಲ್ಪ ಹೊತ್ತು ಆ್ಯಕ್ಟಿವಿಟಿ ಮಾಡ್ತಾಳೆ, ಮತ್ತು ಅದೇ ಕೆಲಸ ಮಾಡ್ತಾರೆ. ಇಲ್ಲ ಮೊಬೈಲ್ ಕೊಡು ಅಂತಾರೆ. ಇನ್ನು ಈ ಕಡೆ ಕಿಚನ್ ಕೂಡ ಕ್ಲೀನ್ ಮಾಡಿದ್ದೀನಿ, ಇನ್ನೇನು ಹೊರಡಬೇಕು. ಅದನ್ನೆಲ್ಲ ಮುಗಿಸ್ಬಿಟ್ಟು ಪಾತ್ರೆನೂ ಕೂಡ ವಾಶ್ ಮಾಡಿದ್ದಾಯಿತು. ಇನ್ನೇನು ಜಾಸ್ತಿ ಏನು ಅಷ್ಟೊಂದು ಪಾತ್ರೆಗಳೇನೇ ಇರಲಿಲ್ಲ. ಪಲಾವ್ ಮಾಡಿದ್ದಲ್ವ, ಹಾಗಾಗಿ ಅವಾಗಲೇ ವಾಶ್ ಮಾಡ್ಕೊಂಬಿಡ್ತೀನಿ. ಅಡುಗೆ ಮಾಡ್ತಾನೆ. ಇನ್ನು ಧನ್ವಿಗೆ ಯೂನಿಫಾರ್ಮ್ ತರೋದಿದೆ, ಹಾಗಾಗಿ ಹೋಗಬೇಕು. ನೆನ್ನೆ ಹೋಗಿದ್ವಿ, ಹಾಲಿಡೇ ಇತ್ತಲ್ಲ, ಏನೋ ರಜೆ ಇತ್ತು, ಬಕ್ರೀದ್ ಇರೋದಕ್ಕೇನೋ ರಜೆ ಇತ್ತು. ಹಾಗಾಗಿ ನೆನ್ನೆ ಕ್ಲೋಸ್ ಮಾಡಿದರು. ಇವತ್ತು ಹೋಗಿ ತೊಗೊಂಬರ್ತೀನಿ. ನಾವು ಇಲ್ಲೇ ಹತ್ತಿರ ದಾರಿ, ಒಂದು 10 ನಿಮಿಷ ಆಗುತ್ತೆ, ಹೋಗಿ ತೊಗೊಂಬಂದ್ಬಿಡ್ತೀವಿ. ಬನ್ನಿ ಹೋಗೋಣ.
ಇನ್ನು ಏನಾದರೂ ತಿಂತಾ ಇರಬೇಕು, ಬೆಳಗಿಂದ ಸಂಜೆವರೆಗೂ ಮನೇಲಿದ್ದರೆ ಏನಾದರೂ ಕೊಡ್ತಾ ಇರಬೇಕು. ಇನ್ನು ಗುಲ್ಕನ್ ಯಾವಾಗಲೂ ತಂದಿಟ್ಕೊಂಡಿರ್ತೀವಿ. ಗುಲ್ಕನ್ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಈಟ್ ಏನಾದರೂ ಆಗಿದ್ದರೆ ತಂಪಾಗುತ್ತೆ. ಇನ್ನು ಗುಲ್ಕನ್ನಿಗೆ ಏನೇನು ಹಾಕ್ಕೊಂಡು ತಿನ್ನಬೇಕಂದ್ರೆ ಪಚ್ಚಬಾಳೆಹಣ್ಣು ಬರುತ್ತಲ್ಲ, ಪಚ್ಚಬಾಳೆಹಣ್ಣು, ಐಸ್ ಕ್ರೀಮು ಮತ್ತು ಗುಲ್ಕನ್ನ ಸೇರಿಸ್ಕೊಂಡು ತಿಂದರೆ ತಂಪಾಗುತ್ತೆ. ಹಾಗಾಗಿ ತಂದಿಟ್ಟಿರ್ತೀವಲ್ಲ ಗುಲ್ಕನ್ನ, ಹಾಗಾಗಿ ಸ್ಪೂನಲ್ಲಿ ತೊಗೊಂಡು ತಿಂತಾ ಇದ್ದಾಳೆ. ತುಂಬ ಇಷ್ಟಪಟ್ಟು ತಿಂತಾಳೆ. ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ. ನಮಗಂತೂ ಹಾಗೆ ತಿಂದರೆ ಅಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ವಲ್ಪ ಅಲ್ಲೇನಾದರೂ ಉಳ್ಕಲ್ ಆಗಿರುತ್ತಲ್ಲ, ಅದಕ್ಕೆ ಟಚ್ ಆದರೆ ತುಂಬ ಪೇಯ್ನ್ ಆಗುತ್ತೆ. ಹಾಗಾಗಿ ಹಾಗೆ ತಿನ್ಲಿಕ್ಕೆ ಸರಿ ಆಗಲ್ಲ. ಐಸ್ ಕ್ರೀಮ್ ಒಟ್ಟಿಗೆ ಇಲ್ಲ ಬಾಳೆಹಣ್ಣೆಲ್ಲ ಸೇರಿಸ್ಕೊಂಡು ತಿಂತೀವಿ. ಇಲ್ಲಾಂದರೆ ಬನ್ನಿ, ಟೈಮ್ ಆಯಿತು. ಟೈಮು 11:45. ಟೈಮ್ ಬಂದು 11:45 ಆಯಿತು. ಇನ್ನೂ ಹೊರಲಿ ರೆಡಿ ಆಗ್ತಾ ಇದ್ದಾರೆ. ಇನ್ನೇನು ನಾವು ಕೂಡ ಹೊರಟಿದ್ದೀವಿ. ಮನೆಯಿಂದ ಸ್ವಲ್ಪ ಹತ್ರನೇ. ಇನ್ನು ನಮ್ಮ ಏರಿಯಾದಲ್ಲಿ ಊರಬ್ಬ ಅಂತ ಮಾಡ್ತಾರೆ, ಹಾಗಾಗಿ ಎಲ್ಲ ಕಡೆನೂ ಲೈಟಿಂಗ್ಸ್ ಬಿಡ್ತಾ ಇದ್ರು. ಇನ್ನು ಈ ಲೆಫ್ಟ್ ಸೈಡಲ್ಲಿ ಕೆರೆ ಕಾಣಿಸ್ತಿದೆಯಲ್ಲ, ಇದು ತುಂಬ ಗಲೀಜಿತ್ತು. ಮುಂಚೆ ಅಂತೂ ಅಲ್ಲಿ ಓಡಾಡಲಿಕ್ಕೆ ಆಗ್ತಿರಲಿಲ್ಲ, ತುಂಬ ಸ್ಮೆಲ್ ಬರೋದು. ಇತ್ತೀಚೆಗೆಲ್ಲ ಅವಾಗವಾಗ ನೀಟಾಗಿ ಕ್ಲೀನ್ ಮಾಡ್ತಾ ಇರ್ತಾರೆ, ಹಾಗಾಗಿ ಆರಾಮಾಗಿ ಓಡಾಡ್ಬೋದು. ಇನ್ನು ಈ ಥರ ಕೆರೆಗಳು ಮನೆ ಹತ್ರ ಎಲ್ಲ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಇನ್ನು ಮನೆ ಹತ್ರ ಇರೋರು ತುಂಬ ಕಷ್ಟಪಡ್ತಾ ಇರ್ತಾರೆ. ತೆಗ್ದಿಲ್ಲ. ಇನ್ನು ಇಲ್ಲಿ ಯೂನಿಫಾರ್ಮ್ ತೊಗೋತೀವಲ್ಲ, ಅಲ್ಲಿಗೆ ಬಂದಿದ್ದೀವಿ. ನೋಡಿದ್ರೆ ಇವತ್ತು ಕೂಡ ಕ್ಲೋಸ್ ಆಗಿತ್ತು. ನೆನ್ನೆನೇ ಹಾಕಿದ್ರು 28, 29 ರಜಾ ಅಂತ. ನಾನು ನೀಟಾಗಿ ಅಬ್ಸರ್ವ್ ಮಾಡ್ದಲ್ಲೇ ಬರೀ 28 ಒಂದು ನೋಡ್ಕೊಂಡು ಹೋಗಿದ್ದೆ. ಹಾಗಾಗಿ ಇವತ್ತು ಬಂದು ಅವರೇ ನೋಡ್ಬಿಟ್ಟು ಬೈತಾ ಇದ್ರು ನನಗೆ, ಕರೆಕ್ಟಾಗಿ ನೋಡ್ಕೊಬಾರ್ದಲ್ಲ ಇವತ್ತು ಕೂಡ ಬಂದು ವಾಪಸ್ ಹೋಗೋಕ್ಕಾಯ್ತು ಅಂತ. ಹಾಗಾಗಿ ಬೈಸ್ಕೊಂಡು ಸುಮ್ಮನೆ ವಾಪಸ್ ಬಂದಿದ್ದಾಯಿತು. ಕರೆಕ್ಟಾಗಿ ನೋಡ್ಕೊಬರೋಕ್ಕಾಗಲ್ವಾ, ಅರ್ಜೆಂಟಲ್ಲಿ ಹೆಂಗೋ ನೋಡ್ಕೊಂಬರ್ತೀಯ ಅಂತ. ಆಮೇಲೆ ನಗು ಬರ್ತೈತೆ ನೋಡಿ, ಹಿಂಗೆ ಅಲ್ಲಿವರೆಗೂ ಹೋಗಿ ವಾಪಸ್ ಬರೋಂಗಾಯ್ತು. ಅಕಸ್ಮಾತ್ ದೂರ ಆಗಿದ್ರೆ ಏನು ಮಾಡಬೇಕಾಗಿತ್ತು ಅಂತ. ಇನ್ನೇನು ಅಲ್ಲಿಂದ ಕೂಡ ವಾಪಸ್ ಬಂದ್ವಿ. ಇನ್ನೇನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಡೇ ಹೋಗೋಣ ಅಂತ ಅದ್ರದ್ದು ಫೋಟೋ ಎಲ್ಲ ತೊಗೊಂಡು ಬಂದಿದ್ವಿ. ಫೋನ್ ನಂಬರ್ ಕಾಂಟ್ಯಾಕ್ಟ್ ತೊಗೊಂಬಂದಿದ್ವಿ, ಕಾಲ್ ಮಾಡ್ಕೊಂಡು ಹೋಗೋಣ ಅಂತ. ಎಷ್ಟಾಯ್ತು? 1 kg ಆಯ್ತಾ? 1 kg ಆಯ್ತಾ? 1 kg ಆಯ್ತಲ್ಲ ಅದು 60 ರೂಪಾಯಿ, 64 ಆಯ್ತು. ಇನ್ನು ಅಲ್ಲಿಂದ ಮಾವಿನ ಹಣ್ಣು ತೊಗೊಂಡು ಮನೆಗೆ ಬಂದ್ವಿ. ಇನ್ನು ಇದನ್ನೆಲ್ಲ ಎತ್ತಿಟ್ಬಿಟ್ಟು ಯಾವ್ದು ಹಣ್ಣು ಆಗಿದೆ ಅದನ್ನು ಕಟ್ ಮಾಡಿಬಿಟ್ಟು ತಿನ್ನಬೇಕು. ಇನ್ನೇನು ಮಾವಿನ ಹಣ್ಣು ಸೀಸನ್ ಇನ್ನೇನು ಮುಗಿಯೋಕ್ಕಾಯಿತು. ಅಷ್ಟರೊಳಗೆ ಇಷ್ಟಾಗುತ್ತೆ ಅಷ್ಟು ಮಾವಿನ ಹಣ್ಣು ತಿನ್ಕೊಂಬಿಡಬೇಕು. ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಮಾವಿನ ಹಣ್ಣು ಸ್ವೀಟ್ ಆಗಿರುತ್ತೆ, ಒಂದೊಂದು ಮಾವಿನ ಹಣ್ಣು ಅಷ್ಟೊಂದು ಸ್ವೀಟ್ ಇರಲ್ಲ. ಹಾಗಾಗಿ ಬಂದ ತಕ್ಷಣ ಫಸ್ಟು ಮಾವಿನ ಹಣ್ಣು ಕಟ್ ಮಾಡ್ತಾ ಇದ್ದೀನಿ. ಇನ್ನೊಂದೇನು ಅಂದರೆ, ಅಕಸ್ಮಾತ್ ಹೊರಗಡೆ ಎಲ್ಲರೂ ಏನಾರು ಹಿಂಗೆ ತರಕ್ಕೆ ಹೋದಾಗ ಯೂನಿಫಾರ್ಮ್ ಆಗಲಿ ಏನೇ ಆಗಲಿ ಫೋನ್ ಕಾಂಟ್ಯಾಕ್ಟ್ ಇಟ್ಕೊಂಡು ಕಾಲ್ ಮಾಡ್ಕೊಂಡು ಹೋಗಬೇಕು. ಸುಮ್ಮನೆ ಅಕಸ್ಮಾತ್ ದೂರ ಎಲ್ಲರೂ ಹೋಯ್ತು ಅಂದರೆ ನಾವು ಹೋಗ್ಬಿಟ್ಟು ವಾಪಸ್ ಬರಬೇಕಾಗುತ್ತೆ. ಇಲ್ಲೇ ಹತ್ರ ಆಗಿದ್ದಕ್ಕೆ ಪರವಾಗಿಲ್ಲ. ಅಕಸ್ಮಾತ್ ದೂರ ಏನಾರು ಹೋಯ್ತು ಅಂದರೆ ಅಷ್ಟೊಂದು ದೂರ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರಬೇಕಂತ ಇನ್ನೂ ಬೇಜಾರಾಗಿ ಹೋಗ್ತಿತ್ತು. ಈ ಥರ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಹೆಂಗಿದೆ ಸ್ವೀಟ್ ಹೆಂಗಿದೆ ಗೊತ್ತಿಲ್ಲ, ಕಲರ್ ಮಾತ್ರ ಚೆನ್ನಾಗಿದೆ. ಹಣ್ಣೆ ಚೆನ್ನಾಗಿದೆ. ಕಟ್ ಮಾಡ್ತಿದ್ದೀನಿ ರುಚಿನಿ. ರಾಗಿ ಅಂಬ್ಲಿ ಮಾಡೋಣ ಅಂತ ನೈಟೇ ನೆನೆಸಿಟ್ಟಿದ್ದೀನಿ. ನೈಟ್ ಹೊತ್ತು ನೆನೆಸಿಟ್ಟು ಮಾರ್ನಿಂಗ್ ಇಲ್ಲಾಂದ್ರೆ ಮಧ್ಯಾಹ್ನ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಹಿಟ್ಟನ್ನ ರಾತ್ರಿನೇ ನೆನೆಸಿಟ್ಟಿದ್ದೀನಿ. ಇನ್ನು ಅಂಬ್ಲಿ ಕೂಡ ಮಾಡಬೇಕು. ಇವಾಗ ಇದು ನೀರು ಚೆನ್ನಾಗಿ ಮಾಡಲಿ. ಇನ್ನು ಈ ಕಡೆ ನೀರು ಮತ್ತು ಉಪ್ಪು ಹಾಕಿ ಇದು ಮಾಡಿಟ್ಟಿದ್ನಲ್ಲ, ನೀರು ಸಹ ಮಳ್ಳಿದೆ. ಆವಾಗಲೇ ಹಿಟ್ಟನ್ನ ಮಿಕ್ಸ್ ಮಾಡಿಟ್ಟಿದ್ನಲ್ಲ, ಅದರೊಳಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಡ್ಬೇಕು. ಆಮೇಲೆ ಇದನ್ನೊಂದು 10 ನಿಮಿಷ ನೀಟಾಗಿ ಕುದಿಸ್ಕೊಂಡ್ರೆ ರಾಗಿ ಅಂಬ್ಲಿ ರೆಡಿ ಆಗುತ್ತೆ. ಸ್ವೀಟ್ ಚೆನ್ನಾಗಿದೆ ಚಿನಿ. ಮ್ಯಾಂಗೋ ಜಾಸ್ತಿ ಸ್ವೀಟ್ ಆಯ್ತಾ ನಾರ್ಮಲ್ ಆಗೈತಾ? ಜಾಸ್ತಿ ಸ್ವೀಟ್ ಆಯ್ತಾ? ಎಲ್ಲ ತಿನ್ನಬಾರ್ದು, ಹೀಟ್ ಆಗುತ್ತೆ. ಆಲ್ರೆಡಿ ಅಷ್ಟೊಂದು ತಿನ್ಬಿಟ್ಟಲ್ಲ, ಹೀಟ್ ಆಗಿಬಿಡ್ತಾವಲೆ. ಮೊದಲೇ ಹೊಟ್ಟೆ ನೋವು ಅಂತೀಯ.
ತಾಳೆ ಇನ್ನು ಮಾವಿನ ಹಣ್ಣು ಕಟ್ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ಗೆ ಕೊಟ್ಬಿಟ್ಟು ಇನ್ನು ನಾವಿಬ್ಬರು ಕೂತ್ಕೊಂಡು ತಿಂತಾ ಇದ್ದೀವಿ. ಧನ್ವಿ ನೀಟಾಗಿ ತಿನ್ನಲ್ಲ ಮ್ಯಾಂಗೋನ, ಅರ್ಧ ತಿಂದ್ಬಿಟ್ಟು ಸೈಡಿಗೆ ಇಟ್ಬಿಟ್ಟಿರ್ತಾಳೆ. ಅದನ್ನು ಹಂಗೆ ಎಸಿಲಿಕ್ಕೂ ಮನ್ಸು ಬರಲ್ಲ. ಹಾಗಾಗಿ ನಾನು ಫುಲ್ ತಿಂದ್ಬಿಟ್ಟು ನೀಟಾಗಿ ಆಚೆಗೆ ಹಾಕ್ತೀನಿ. ಇನ್ನು ಅಷ್ಟೊಂದು ದುಡ್ಡು ಕೊಟ್ಟು ತಂದಿರ್ತೀವ, ನೀಟಾಗಿ ತಿಂದು ಹೊರಗಡೆ ಹಾಕಲಿಲ್ಲ ಅಂದರೆ ಬೇಜಾರಾಗುತ್ತೆ. ಇನ್ನು ಅಷ್ಟೊಂದು ಸ್ವೀಟಾಗಿ ಚೆನ್ನಾಗಿತ್ತು ಮ್ಯಾಂಗೋ. ಹಾಗಾಗಿ ಇನ್ನು ಮಕ್ಳುಗಳು ಮೊಬೈಲಲ್ಲೆಲ್ಲ ನೋಡಿರ್ತಾರೆ. ಇನ್ನು ಒಂದು ಲೋಟಕ್ಕೆ ನೀರು ಹಾಕ್ಬಿಟ್ಟು ಐಸ್ ಕಡ್ಡಿ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಫ್ರೀಝರಿಗೆ ಇಟ್ಟಿದ್ಲು. ಅದು ಐಸ್ ಥರ ಆಗಿದೆ. ಮೊಬೈಲಲ್ಲಿ ನೋಡಿರ್ತಾರಲ್ಲ ಐಸ್ ಕ್ಯೂಬ್ ಮುಖಕ್ಕೆ ಇಟ್ಕೊಂಡ್ರೆ ಚೆನ್ನಾಗಾಗುತ್ತೆ, ಗ್ಲೋ ಬರುತ್ತೆ ಮತ್ತು ಅಂತ ನೋಡಿದ್ಲು. ಹಾಗಾಗಿ ಅದನ್ನು ಮಾಡ್ಕೊತೀನಿ ಅಂತ ಮಾಡ್ಕೊತಿದ್ದಾಳೆ. ಇದು ನನಗೂ ಕೂಡ ಇಷ್ಟ ಆಯಿತು. ನೋಡಿದ್ದೀನಿ ಮಾಮೂಲಿ ನಾನು ಇದೇ ಥರ ಐಸ್ ಕ್ಯೂಬ್ನ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ಕೂಡ ಗ್ಲೋ ಆಗುತ್ತೆ, ಒಂಥರ ಸುಕ್ಕ ಅವೆಲ್ಲ ಬರಲ್ಲ. ಹಾಗಾಗಿ ಎಲ್ಲರೂ ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬಿಸಿನೀರಲ್ಲಿ ಮುಖ ತೊಳೆಯೋದಕ್ಕಿಂತ ಕೋಲ್ಡ್ ನೀರಲ್ಲಿ ಜಾಸ್ತಿ ಮುಖ ತೊಳೆಯಬೇಕು. ಇನ್ನು ಪಾತ್ರೆ ವಾಶ್ ಮಾಡಿದ್ದು ಸಹ ಇತ್ತಲ್ಲ, ಅದನ್ನು ಕೂಡ ಜೋಡಿಸ್ಕೊಂಡು ಇನ್ನು ಈ ಕಡೆ ರಾಗಿ ಅಂಬ್ಲಿ ಕೂಡ ರೆಡಿ ಆಯಿತು. ಇನ್ನು ರಾಗಿ ಅಂಬ್ಲಿ ರೆಡಿ ಆದ ತಕ್ಷಣ ಅವಳಿಗೆ ಕೊಟ್ಬಿಡಬೇಕು ಬಿಸಿ ಬಿಸಿ. ಏನಂದರೆ ರಾಗಿ ಅಂಬ್ಲಿ ತಣ್ಣಗೆ ಮಾಡ್ಕೊಂಡು ಕುಡಿಬೇಕು, ಧನ್ವಿಗಾಗಲ್ಲ, ಬಿಸಿ ಬಿಸಿನೇ ಕುಡಿಬೇಕು. ಹಾಗಾಗಿ ಹಾಕೊಡು ಅಂತ ಹಾಕಿಸ್ಕೊಂಡು ಕುಡಿತಾ ಇದ್ದಾಳೆ. ರಾಗಿ ಅಂಬ್ಲಿ ಅಂತೂ ಮಾತ್ರ ಇಷ್ಟಪಟ್ಟು ಕುಡಿತಾಳೆ ಹಾಕಿಸ್ಕೊಂಡು. ನಾನೇ ಸೆಪ್ಪೆ ಮಾಡಿದ್ದು ಚಿನಿ, ಉಪ್ಪಾಕ್ಬಿಡುತ್ತ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನು ರಾಗಿ ಅಂಬ್ಲಿಗೆ ಸೆಪ್ಪೆ ಆಗಿತ್ತು ಅಂತ ಉಪ್ಪು ಹಾಕಿಸ್ಕೊಂಡು ಕುಡಿತಾ ಇದ್ದಾಳೆ. ನಾನೇ ಸೆಪ್ಪೆ ಮಾಡಿದ್ದೆ, ಸೆಪ್ಪೆನೇ ಇರಲಿ, ಬೇಕಂದ್ರೆ ಉಪ್ಪು ಹಾಕೋಬೋದು ಅಂತ. ಇನ್ನು ಬಟ್ಟೆ ವಾಶ್ ಮಾಡಿದ್ದು ಕೂಡ ಇತ್ತಲ್ಲ, ಒಣಗಿತ್ತು, ಅದು ಕೂಡ ಎತ್ಕೊಬಂದು ಫೋಲ್ಡ್ ಮಾಡಿ ಇಟ್ಟಿಡೋಣ ಅಂತ ಫೋಲ್ಡ್ ಮಾಡ್ತಾ ಇದ್ದೀನಿ. ಇನ್ನೇನು ಮಳೆಗಾಲ ಕೂಡ ಸ್ಟಾರ್ಟ್ ಆಯಿತು. ಬಟ್ಟೆ ಒಣಗಿಸಿ ಸ್ವಲ್ಪ ತೊಂದರೆ ಆಗ್ಬೋದು. ಊರ ಕಡೆ ಆದರೆ ಹೊರಗಡೆ ಏನಾರು ಕೊಟ್ಟಿಗೆ ಇರುತ್ತೆ, ಇಲ್ಲಾಂದರೆ ಮೇಲ್ ಶೀಟ್ ಏನಾದರೂ ಹಾಕ್ತಿರ್ತಾರೆ, ಆರಾಮಾಗಿ ಮೇಲ್ಗಡೆ ಒಣಗಾಕ್ಲಿಕ್ಕೆ. ಸಿಟಿ ಕಡೆ ಸ್ವಲ್ಪ ಪ್ರಾಬ್ಲಮ್ ಏನಂದರೆ ಬಟ್ಟೆ ಒಣಗಿಸಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹೊರಗಡೆ ಎಲ್ಲ ಹಾಕಿದ್ರೆ ಮಳೆ ಬಂದರೆ ಒದ್ದೆ ಆಗಿಬಿಡುತ್ತೆ, ಇಲ್ಲ ಗಾಳಿ ಬಂದರೆ ಹಾರ್ಕೊಂಡು ಹೋಗ್ಬಿಡುತ್ತೆ. ಇಲ್ಲಿ ಸಿಟಿಲಾದರೆ ರೂಮಲ್ಲಿ ಇಲ್ಲ ಹಾಲಲ್ಲಿ ಎಷ್ಟು ಜಾಗ ಇದೆ ಅಷ್ಟರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಬಟ್ಟೆ ಒಣಗಾಕೋದಕ್ಕೆ ಕಟ್ಕೋಬೇಕು ದಾರನ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನು ಮಧ್ಯಾಹ್ನದ ಊಟ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಮಾರ್ನಿಂಗಿಂದ ಪಲಾವ್ ಇತ್ತಲ್ಲ, ಹಾಗಾಗಿ ಅದನ್ನೇ ತಿನ್ಕೊಂಬಿಡೋಣ. ಸಂಜೆ ಅಡುಗೆ ಮಾಡೋದಲ್ವ, ಹಾಗಾಗಿ ಒಬ್ಬರೇ ಇದ್ದರೆ ಏನು ಅಡುಗೆ ಮಾಡೋದಂತ ಯೋಚನೆ ಆಗ್ತಿರುತ್ತೆ. ನಾನು ಅದ್ರ ಜೊತೆ ರಾಗಿ ಅಂಬ್ಲಿ ಕೂಡ ಮಾಡಿದ್ದೀನಲ್ಲ, ಬ್ಯಾಲೆನ್ಸ್ ಆಗಿಬಿಡುತ್ತೆ ಅಂತ. ಇನ್ನು ಅದನ್ನು ಬಿಟ್ಟು ಬೇರೆ ಮಾಡಿದ್ರೆ ಮಾಡಿರೋದು ಸ್ವಲ್ಪ ಹಾಗೆ ಉಳ್ಕೊಂಬಿಡುತ್ತೆ. ಹಾಗಾಗಿ ಸಂಜೆ ಮಾಡೋಣ ಅಂತ ಸುಮ್ಮನಾದೆ. ಇನ್ನು ಸ್ವಲ್ಪ ಹೊತ್ತು ಧನ್ವಿನ ಮಲಗಿಸೋಣ ಅಂತ. ಇನ್ನು ಇವಾಗ ಸ್ಕೂಲ್ ಬೇರೆ ಇನ್ನೂ ಸ್ಟಾರ್ಟ್ ಆಗಿಲ್ವಲ್ಲ, ಬೆಳಗ್ಗೆಯಿಂದ ಇನ್ನೂ ಟಿ ವಿ ನೋಡೋದು ಬೇಜಾರು ಕೂಡ ಆಗುತ್ತೆ. ಸ್ವಲ್ಪ ಹೊತ್ತು ಮಲಗಿಸ್ಬಿಡೋಣ ಅಂತ, ಆಮೇಲೆ ಎದ್ಮೇಲೆ ಸಿಗ್ತೀನಿ. ಇನ್ನು ಕೂಡ ಮಲಗಿದ್ದು ಎದ್ದು ಬಂದು ನಾನು ಹೋಗಿ ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದೆ. ಇನ್ನು ಇವಳು ಕೂಡ ಇವಾಗ ನೀರು ಬಿಟ್ಟಿದ್ದೀನಿ, ಫ್ರೆಶ್ ಅಪ್ ಆಗಬೇಕು. ಹೋಗು ಚಿನ್ನಿ, ಸ್ನಾನ ಮಾಡ್ಕೊಂಬರ್ಗು, ಹೋಗು, ನೀರು ತಣ್ಣಗಾಗುತ್ತೆ ಬೇಗ. ಬರೀ ಮೈಗಷ್ಟೇ ಮಾಡೋದು, ನಾಳೆ ಸಾಟರ್ಡೆ ಅಲ್ವಾ, ತಲೆಗೆಲ್ಲ ಮಾಡಬೇಕು, ತಣ್ಣಗೆ ಇರಬೇಕು. ಸಂಜೆ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಟೈಮ್ ಬಂದು ಎಷ್ಟಾಗಿದೆ ಅಂದರೆ 4:45 ಏನೋ ಆಗಿದೆ. ಇನ್ನು ಬೆಳಗ್ಗೆನೇ ಸ್ನಾನ ಮಾಡಲಿಕ್ಕೆ ಹೋಗಿರಲಿಲ್ಲ, ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. ಇನ್ನು ಸ್ನಾನ ಮಾಡಿ ಅಷ್ಟೊತ್ತಲ್ಲಿ ಇನ್ನೇನು ಪೂಜೆ ಮಾಡೋದು ಅಂತ ಇನ್ನು ಸಂಜೆನೇ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡೋಣ ಅಂತ ಸುಮ್ಮನಾಗಿದ್ದೆ. ಇನ್ನೇನು ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಿ. ಇನ್ನು ಧನ್ವಿ ಫ್ರೆಶ್ ಅಪ್ ಆಗಬೇಕು. ಟೈಮ್ ಇನ್ನೂ ಇದೆ, ಒಂದು 6 ಗಂಟೆ ಮೇಲೆ ನಂದು ದೀಪ ಹಚ್ಚೋದು. ಹಾಗಾಗಿ ಹೋಗುತ್ತೀನಿ. ಫಸ್ಟ್ ಸ್ನಾನ ಮಾಡ್ಕೊಬಂದ್ರೆ ಆಮೇಲೆ ಕೊಡೋದು, ತಿನ್ನಕ್ಕೆ ಆಮೇಲೆ ಕೊಡ್ತೀನಿ. ಹೋಗು, ಎದ್ದ ತಕ್ಷಣ ತಿನ್ನಕ್ಕೆ ಕೇಳ್ತಿದ್ದಾಳೆ. ಆಮೇಲೆ ಸ್ನಾನ ಮಾಡ್ಕೊಬರೋಗು, ಫ್ರೆಶ್ ಅಪ್ ಆಗಿ ಬರೋಗು, ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು ಕೇಳ್ತಿಲ್ಲ. ಇವಾಗ ಮುಂಚೆಂತೂ ಮಲಗಿಸಿದ್ರೆ ಒಂದು 2 ಅವರ್ಸ್ ಆದರೂ ಮಲಗೋಳು. ಇವಾಗ ಮಲಗೋದೊಂದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದಾಳೆ. ಒಂದ್ಸರಿ ಎದ್ದಿದ್ಲು, ಹೋಗಿ ಮಲಗಿಸಿ ಬಂದಿದ್ದೆ, ಮತ್ತೆ ಎದ್ದು ಬಂದಿದ್ದಾಳೆ. ದೊಡ್ಡವರಾಗ್ತಾ ಹಂಗೆ ಅಲ್ವಾ, ಸ್ವಲ್ಪ ನಿದ್ದೆ ಎಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಮಕ್ಕಳಲ್ಲೇ ಮಲಗಿದ್ರೆ ಮಲಗ್ದಂಗೆ, ಇನ್ನು ದೊಡ್ಡವರಾದ್ಮೇಲೆ ಮಲಗ್ತೀವಿ ಅನ್ನೋದು ಯಾವುದೇ ಕಾರಣಕ್ಕೆ ಹೇಳೋಕ್ಕಾಗಲ್ಲ. ಹಾಗಾಗಿ ಧನ್ವಿನೂ ಕೂಡ ರೆಡಿಯಾಗಿ ಬಂದು ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದೆ. ನೀಟಾಗಿ ಒರೆಸ್ಕೊಂಡಿಲ್ವಲ್ಲ ಚಿನ್ನಿ, ನೀರನ್ನೆಲ್ಲ ಏರ್ ಬಾಚದ ಅಂದರೆ ಇದು ಲೂಸ್ ಐತೆ, ಟೈಟ್ ಮಾಡಬೇಕು. ಇನ್ನು ಹೊರಗಡೆ ಹೋಗ್ಬಿಟ್ಟು ಅಂಗಡಿಲಿ ಏನಾದ್ರು ತೊಗೊಂಬರೋಣ, ಏನಾದ್ರು ತಿನ್ನೋಕೆ ತೊಗೊಂಬರೋಣ ಬಾ, ಅದು ಕೊಡ್ಸು ಅಂತ ಹಿಂಸೆ ಕೊಡ್ತಿದ್ಲು. ಮನೇಲಿ ಚಕ್ಲಿ ನಿಪ್ಪಟ್ಟು ಊರಿಂದೆಲ್ಲ ಮಾಡ್ಕೊಬಂದಿದ್ದು, ಅದನ್ನೇ ತಿನ್ನು ಅಂತ ಹೇಳಿದ್ರೆ ಅದು ತಿಂದು ಬೋರ್ ಆಗಿದೆ ನಂಗೆ, ಅದೆಲ್ಲ ಗೊತ್ತಿಲ್ಲ, ಅಂಗಡಿಯಿಂದ ಕೊಡಿಸ್ಬಾ, ಇಲ್ಲ ನಾನೇ ಹೋಗಿ ತೊಗೊಂಬರ್ತೀನಿ ಸೈಕಲಲ್ಲಿ ಹೋಗಿ ಅಂತ ದುಡ್ಡು ಕೊಡು ಅಂತ ಅಂದಿದ್ದಾಳೆ. ಕಳ್ಸೋದೇನೋ ಕಳಿಸ್ಬೋದು, ಮಕ್ಕಳನ್ನ ಹೋಗ್ತಾಳೆ ಹಾಗೇನಿಲ್ಲ. ಆದರೆ ನಾಯಿಗಳು ಒಂದೊಂದು ಟೈಮ್ ಸರಿ ಇರಲ್ಲ, ಹೆಂಗೆ ಬೇಕು ಹಂಗೆ ಮೈ ಮೇಲೆ ಬಂದುಬಿಡ್ತವೆ. ಒಂದೊಂದು ಸರಿ ಸುಮ್ಮನೆ ಕೂತಿರ್ತವೆ, ಒಂದೊಂದು ಸರಿ ಸಡನ್ನಾಗಿ ಮೈ ಮೇಲೆ ಬಂದುಬಿಡ್ತವೆ. ಹಾಗಾಗಿ ಹೊರಗಡೆ ಕಳಿಸ್ಲಿಕ್ಕೆ ಸ್ವಲ್ಪ ಭಯ, ಅವಳು ಹೋಗಲ್ಲ. ಇಲ್ಲಿ ನೋಡ್ತಿರ್ಬೋದು ಮಳೆ ಮೋಡ ಹೇಗಾಗಿದೆ ಅಂತ. ಇದ್ದಕ್ಕಿದ್ದಂಗೆ ಇಷ್ಟು ಮೋಡ ಆಗಿದೆ, ಫುಲ್ ಮನೆ ಒಳಗೆಲ್ಲ ಕತ್ಲೆ ಆಗ್ತಿದೆ. ಗಾಳಿ ಬಂದರೆ ಮಳೆ ಹೋಗ್ಬಿಡುತ್ತೆ.
ಧನ್ವಿ ಏನೋ ತಿನ್ನಕ್ಬೇಕು ಅಂತ ತೆಗೆಸ್ಕೊಂಡು ತಿಂತಾ ಇದ್ದಾಳೆ. ಬರ್ತಿದೆ ಸರ್ ಸಕ್ಕತ್ತ ಗಾಳಿ ಬರ್ತಿದೆ. ಜಾಸ್ತಿ ಗಾಳಿ ಬಂದರೆ ಏನಾದರೂ ಲೈಟ್ ವೆಯ್ಟ್ ಅಂತ ಇರೋದಂಥದ್ದು ಕೂತ್ಕೊಂಡು ಹೋಗ್ಬಿಡುತ್ತೆ. ಇದಕ್ಕಿದ್ದಂಗೆ ಫುಲ್ಲು ಮೋಡ ಆಗ್ಬಿಡ್ತು. ಮೋಡ ಏನಿರಲಿಲ್ಲ, ಮಳೆ ಬರೋಂಗೆ ಇರಲಿಲ್ಲ. ಇದಕ್ಕಿದ್ದಂಗೆ ಮೋಡ ಆಗಿ ಗಾಳಿ ಸಕ್ಕತ್ತಾಗಿ ಬರ್ತಿದೆ. ಏನಾದರೂ ತೂರ್ಕೋಗಂತಿದ್ರೆ ತೂರ್ಕೊಂಡೆ ಹೋಗ್ಬಿಡುತ್ತೆ. ನಾವು ಫುಲ್ ಕತ್ಲೆ ಥರ ಆಗ್ಬಿಡ್ತೀವಿ ನೋಡಿ. ಟೈಮ್ ಒಂದು 6 ಗಂಟೆ ಆಗಿದೆ. ಏನು 6 ಗಂಟೆಗೇನು ಇಷ್ಟೊಂದೆಲ್ಲ ಕತ್ಲೆ ಆಗಲ್ಲ, ಆದ್ರೂ ಮೋಡ ಇತ್ತಲ್ಲ ಫುಲ್ಲು, ಹಾಗಾಗಿ ಕತ್ಲೆ ಆಗಿದೆ. ಮೋಡ ಆಗಿ ಒಂದೇ ಸಮ ಮೋಡನೇ ಕ್ಲಿಯರ್ ಆಗೋಯ್ತು. ಮಳೆ ಬರೋದೇ ಇನ್ನು ದೇವ್ರ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹೂವು ಚೆನ್ನಾಗಿದ್ರೆ ಡೈಲಿ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಅಕಸ್ಮಾತ್ ಹೂವು ಬಾಡೋಗಿತ್ತು ಅಂದರೆ ಡೈಲಿ ಹೂವು ಚೇಂಜ್ ಮಾಡಿಬಿಟ್ಟು ಪೂಜೆನ ಮಾಡ್ಕೋತೀನಿ. ದೇವ್ರಿಗೂ ಕೂಡ ಪೂಜೆ ಮಾಡಿದ್ದಾಯಿತು. ಇನ್ನು ಕಾಫಿನ ಟೀನ ಏನಾದರೂ ಮಾಡ್ಕೋಬೇಕು. ನಿಂಗೆ ಹಾಲು ಬೇಕಾ ಚಿನ್ನಿ? ಹಾಲು ಕುಡಿತೀಯಾ? ಧನ್ವಿ ಒಂದೊಂದು ದಿನ ಕುಡಿತಾಳೆ, ಒಂದೊಂದು ದಿನ ಕುಡಿಯಲ್ಲ. ಅವಳಿಗೆ ಇಷ್ಟ ಆದರೆ ಮಾತ್ರ ಅಷ್ಟೇ. ಇನ್ನು ಕಾಫಿನ ಟೀನ ಏನಾದರೂ ಮಾಡ್ಕೊಂಡು ಕುಡಿದು ನೆಕ್ಸ್ಟ್ ಇವತ್ತು ಅಡುಗೆ ಮಾಡಬೇಕು. ಹಾಲು ತೊಗೊಳ್ಳೋಣ ಫಸ್ಟು. ನಾನು ಫ್ಯಾಮಿಲಿ ಹಾಲನ್ನ ಯೂಸ್ ಮಾಡೋದು. ಇನ್ನು ಫಸ್ಟೆಲ್ಲ ಹಾರ್ಲಿಕ್ಸು ಪ್ಯಾಕೆಟು ಮತ್ತು ಡಬ್ಬಿಲಿ ಬರುತ್ತಲ್ಲ ಅದನ್ನೇ ತೊಗೊಂಬರ್ತಾಯಿದ್ದು ಡಿಮಾರ್ಟಿಂದ. ತಂದಿಟ್ಟರೆ ಅವಳು ಕುಡಿತಾನೆ ಇರಲಿಲ್ಲ. ಹಾರ್ಲಿಕ್ಸು ಫುಲ್ ಗಟ್ಟಿಯಾಗಿ ವೇಸ್ಟ್ ಆಗಿಬಿಡೋದು. ಹಾಗಾಗಿ ಇವಾಗ ಏನು ಮಾಡ್ತೀನಿ ಅಂದರೆ ಚಿಕ್ಕ ಪ್ಯಾಕೆಟ್ ಬರುತ್ತಲ್ಲ ಅಂಗಡೀಲಿ, ಅದಷ್ಟು ಚೆನ್ನಾಗೂ ಇರಲ್ಲ, ಕ್ವಾಲಿಟಿ ಇರಲ್ಲ. ಆದ್ರೂ ಕೂಡ ಏನು ಮಾಡೋದು, ಅದು ತಂದಿಟ್ಟರೆ ಗಟ್ಟಿಯಾಗಿ ವೇಸ್ಟ್ ಆಗಿಬಿಡುತ್ತೆ ಅಂತ 5 ರೂಪಾಯಿನ ಪ್ಯಾಕೆಟ್ ಬರುತ್ತಲ್ಲ, ಆವಾಗವಾಗ ಒಂದು 4-5 ಪ್ಯಾಕೆಟ್ ತಂದಿಟ್ಕೊಂಡು ಅಕಸ್ಮಾತ್ ಡೈಲಿ ಕುಡಿಯಲ್ಲ ಅವಳು, ಯಾವಾಗ ಬೇಕಂತಾಳೆ ಆವಾಗ ಮಾಡಿಕೊಡ್ತೀನಿ ಹಾಲನ್ನ. ಮತ್ತು ಬರೀ ಹಾಲನ್ನ ಕೊಟ್ಟರು ಕುಡಿಯಲ್ಲ. ಹಾರ್ಲಿಕ್ಸ್ ಹಾಕ್ಕೊಟ್ರೆ ಒಂದು ಸ್ವಲ್ಪ ಕುಡಿತಾಳೆ, ಇಲ್ಲಾಂದರೆ ಹಾಲೇ ಕುಡಿಯೋಕ್ಕೆ ಹೋಗಲ್ಲ. ಮುಂಚಿಂದನೂ ಹಂಗೆ ರೂಢಿಯಾಗಿರೋದು ಅವಳು. ಬರೀ ಹಾಲಂತೂ ಒಂದು ದಿನಕ್ಕೂ ಕುಡಿಯಲ್ಲ. ಕುಡಿ ಅಂತ ಫೋರ್ಸ್ ಮಾಡಿದ್ರೂ ಕುಡಿಯಲ್ಲ. ಹಾಗಾಗಿ ಸ್ವಲ್ಪ ಹಾರ್ಲಿಕ್ಸ್ ಹಾಕ್ಬಿಟ್ಟು ಬೆಲ್ಲದ ಪೌಡ್ರ್ ಬರುತ್ತೆ ಗೊತ್ತಾ, ಅದನ್ನು ಹಾಕ್ಕೊಡ್ತೀನಿ. ಬೆಲ್ಲದ ಪೌಡ್ರ್ ಹಾಕ್ಕೊಂಡು ಕುಡಿದ್ರೇ ಹಾರ್ಲಿಕ್ಸ್ ಫ್ಲೇವರ್ ಬರ್ತಾ ಇರುತ್ತೆ. ನಾನು ಹಾಗೆ ಹಾಕ್ಕೊಂಡು ಕುಡಿತೀನಿ ಒಂದೊಂದು ಟೈಮು, ಚೆನ್ನಾಗಿರುತ್ತೆ. ಇನ್ನು ರಾತ್ರಿಗೆ ಅಡುಗೆ ಮಾಡೋಣ ಅಂತ ಬಂದೆ. ಇನ್ನು ಅಡುಗೆಗೆ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳೋ. ಇವತ್ತು ತರಕಾರಿ ಸಾಂಬಾರು, ಅನ್ನ ಮುದ್ದೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ನೀನಿಂದರೆ ಎದೆಯಲ್ಲಿ ಸಡಗರ, ನಿನ್ನ ಮನೆ ಎಲ್ಲದಕ್ಕೂ ಪರಿಹಾರ, ನಿನ್ನ ನನೆ ನನ್ನ. ಇನ್ನು ನಾನು ಅಡುಗೆ ಮಾಡ್ತಾ ಇರ್ತೀನಲ್ಲ, ಅಡುಗೆ ಮನೆಗೆ ಅವಳು ಕೂಡ ಬರ್ತಾಳೆ. ಇನ್ನು ಹಾಡು ಹೇಳ್ತೀನಿ ಅಂತ ಹಾಡು ಹೇಳ್ತಾ ಇದ್ದಾಳೆ. ಹಾಡು ಏನಾರು ಕಂಪ್ಲೀಟಾಗಿ ಗೊತ್ತಿದ್ರೆ ಚೆನ್ನಾಗಿ ಆಡ್ತಾಳೆ, ಇಲ್ಲಾಂದರೆ ಆಡೋಕ್ಕಾಗಲ್ಲ ಅವಳಿಗೆ. ಇವಳನ್ನ ಏನಾರು ಒಂದಕ್ಕೆ ಸೇರಿಸ್ಬೇಕು, ಏನಾರು ಒಂದು ಕಲಿಸ್ಬೇಕು ಅಂತ ಆಸೆ. ಇವಳಿಗೆ ಇಂಟ್ರೆಸ್ಟ್ ಇಲ್ಲ, ಯಾವುದಕ್ಕೂ ಹೋಗಲ್ಲ ಅಂತಾಳೆ. ಎಲ್ಲರ ಮನೆಯಲ್ಲೂ ಇದೇ ಥರ ಇರ್ತಾರೆ ಮಕ್ಳುಗಳು, ಇಂಟ್ರೆಸ್ಟ್ ಇರಲ್ವಾ. ಈಗ ಹೋಗ್ತಾಳಂತೆ ಡ್ಯಾನ್ಸ್ ಕ್ಲಾಸಿಗೆ 1 ಇಯರ್ ಸೇರಿಸಿದ್ವಿ. 1 ಇಯರ್ ಆಗಲಿಲ್ಲ ನನಗೆ, ಚೆನ್ನಾಗಿರ್ಲಿಲ್ಲ. 1 ಇಯರ್ ಚೆನ್ನಾಗಿ ಹೇಳ್ಕೊಡೋದು ಇಲ್ಲ. 1 ಇಯರ್ ಹೋದ್ಲು. ಆಮೇಲೆ ಲಾಸ್ಟಿಗೆ ಹೋಗ್ತಾ ಹೋಗಲ್ಲ ಅಂತ ಹಠ ಮಾಡಿದ್ಲು. ಸ್ವಿಮ್ಮಿಂಗಿಗೆ ಹೋಗ್ತೀನಿ ಅಂದ್ಲು. ಅದು ತುಂಬ ಕಾಸ್ಟ್ಲಿ ಇತ್ತು, ಸ್ವಿಮ್ಮಿಂಗ್ ಎಲ್ಲ ಬೇಡ ಅಂತ. ಈಗ ಡ್ರಾಯಿಂಗಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ. ಯಾವ್ದಾರ ಒಂದು ಕಲಿಬೇಕು ಮಕ್ಕಳು, ಇಲ್ಲಾಂದರೆ ಈಗಿನ ಮಕ್ಕಳು ಎಲ್ಲ ಫಾಸ್ಟ್ ಇರ್ತವೆ. ಏನಾದ್ರು ಒಂದು ಕಲಿಬೇಕನ್ನೋ ಒಂದು ಇಂಟ್ರೆಸ್ಟ್ ಇರುತ್ತೆ. ಇವಳು ಯಾವುದಕ್ಕೂ ಇಂಟ್ರೆಸ್ಟ್ ಪಡ್ತಾ ಇರಲಿಲ್ಲ. ಈಗೀಗ ಡ್ರಾಯಿಂಗ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಈ ವರ್ಷನಾದರೂ ಯಾವ್ದಾರ ಒಂದು ಸೇರಿಸಿ ಏನಾದ್ರು ಒಂದು ಕಲಿಸ್ಬೇಕು ಅಂತ ನನಗೆ ಆಸೆ. ಅವ್ರಿಗೂ ಕೂಡ ರೆಡಿ ಮಾಡಿಟ್ಟು ಬಂದೆ. ಇನ್ನು ಅದು ಒಂದು 3-4 ವಿಷಯ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಸಾಂಬಾರು ಮತ್ತೆ ಕರೆಕ್ಟ್ ಆಯಿತು ಫ್ರೆಂಡ್. ಇನ್ನು ಅಡುಗೆನೂ ಕೂಡ ರೆಡಿ ಆಯಿತು. ಇನ್ನು ರೈಸು ಕೂಡ ರೆಡಿ ಮಾಡಿಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಬರಬೇಕು. ನನ್ನ ಹಸ್ಬೆಂಡ್ ಬಂದಮೇಲೆ ಊಟ ಮಾಡೋಣ ಅಂತ. ಅವ್ರು ಬಂದಮೇಲೆ ಮುದ್ದೆ ಮಾಡಿಟ್ಬಿಟ್ಟು
ಮುದ್ದೆ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಊಟ ಮಾಡೋದು ಅಷ್ಟೇ. ಇನ್ನೇನು ಸ್ಕೂಲಿಂದ ಬುಕ್ಸು ಕೂಡ ಕೊಟ್ಟಿದ್ರು. 8ನೇ ತಾರೀಕೆ ಕೊಟ್ಟಿದ್ರು. ಆಲ್ರೆಡಿ ನಾವು ಇನ್ನು ಊರಲ್ಲೇ ಇದ್ವಲ್ಲ, ಊರಿಂದ ಬಂದುಬಿಟ್ಟು ಹಾಕೋಣ ಅಂತ ಸುಮ್ಮನಾಗಿದ್ವಿ. ಇನ್ನೇನು 3-4 ಡೇಸ್ ಏನೋ ಇದೆ ಸ್ಕೂಲ್ ಸ್ಟಾರ್ಟ್ ಆಗಲಿಕ್ಕೆ. ಅಷ್ಟರೊಳಗೆ ರ್ಯಾಪರ್ ಹಾಕ್ಕೊಟ್ಬಿಡೋಣ, ಹಾಕ್ಕೊಟ್ಬಿಡಂತ ಹಿಂಸೆ ಹಾಕ್ಬಿಡ್ತಾಳೆ, ಹಾಕ್ಕೊಡೋ ತನಕ ಸುಮ್ಮನೆ ಇರೋದೇ ಇಲ್ಲ. ಹಾಗಾಗಿ ಹಾಕ್ಕೊಟ್ಬಿಡೋಣ ಅಂತೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಫಸ್ಟ್ ಇದ್ದು ಸ್ಕೂಲಲ್ಲಿ ಅಷ್ಟೊಂದೇನೋ ರ್ಯಾಪರ್ಗಳು ಅಷ್ಟು ಚೆನ್ನಾಗಿರ್ತಾ ಇರಲಿಲ್ಲ. ಮೊದಲು ನಮಗೆ ಕಾಫಿ ಕಲರ್ದು ರ್ಯಾಪರ್ ಕೊಡ್ತಿದ್ರಲ್ಲ, ಆ ಥರ ಕೊಡ್ತಿದ್ರು, ಪೈಂಟ್ ಕೊಡ್ತಿದ್ರಲ್ಲ, ಆ ಥರ ಕೊಡ್ತಾ ಇದ್ದಿದ್ದು. ಅದು ಹಾಕ್ಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅದನ್ನೆಲ್ಲ ಸೈಡ್ ಏನಾರು ಎಕ್ಸ್ಟ್ರಾ ಬಂದಿದ್ರೆ ಅದನ್ನು ಕಟ್ ಮಾಡಿ ಬ್ಯಾಲೆನ್ಸ್ ಮಾಡಿ ಹಾಕ್ಲಿಕ್ಕೆ ತುಂಬ ಕಷ್ಟ ಆಗೋದು. ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ರ್ಯಾಪರು. ಅದಕ್ಕೆ ನೇಮು, ಲೇಬಲ್ ಆಗಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬೇಗ ಬೇಗ ಕೂಡ ಹಾಕ್ಬೋದು. ನನಗೆ ತುಂಬ ಇಷ್ಟ ಆಯಿತು. ಇನ್ನು ಇವತ್ತು ಕ್ರಿಕೆಟ್ ಮ್ಯಾಚು ಫೈನಲ್ಲು, ಅದನ್ನು ನೋಡಿಕೊಂಡು ರ್ಯಾಪರ್ ಹಾಕ್ಕೊಂಡು ಕೂತಿದ್ದೀವಿ. ಇದನ್ನೆಲ್ಲ ಹಾಕಿ ಮುಗಿಸಿದ ಮೇಲೆ ಊಟ ಮುಗಿಸ್ಕೋಬೇಕು. ಇನ್ನು ರ್ಯಾಪರ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಬೇಗ ಕೂಡ ಆಯಿತು, ಕೆಲಸನೂ ಕೂಡ ಬೇಗ ಮುಗೀತು. ಈ ಥರ ರ್ಯಾಪರ್ ಕೊಡೋದ್ರಿಂದ ಪೇರೆಂಟ್ಸ್ಗಳಿಗೂ ರ್ಯಾಪರ್ ಹಾಕ್ಲಿಕ್ಕೆ ತುಂಬ ಈಸಿ ಆಗುತ್ತೆ. ಇನ್ನು ಇವತ್ತು RCB ಕಪ್ ಕೂಡ ನಮ್ಮದೇ ಈ ವರ್ಷವೂ ಕೂಡ ಖುಷಿ ಆಯಿತು. ಇನ್ನು ಇವತ್ತಿನ ವೀಡಿಯೋ ಇಷ್ಟೇ. ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹೀಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.